ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಸುಳ್ಯ ಮಡಿಕೇರಿ ಗಡಿ ಗ್ರಾಮವಾಗಿರುವಂಥ ಚೆಂಬು ಗ್ರಾಮದಲ್ಲಿದ್ದೇವೆ. ಇಲ್ಲೊಂದು ಸರ್ಕಾರಿ ಪ್ರೌಢಶಾಲೆ ಇದೆ. ಕಳೆದ 3 ದಶಕದ ಹಿಂದೆ ಅಂದರೆ 30 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಈ ಸರ್ಕಾರಿ ಪ್ರೌಢಶಾಲೆ ತನ್ನ ಶೈಕ್ಷಣಿಕ ಗುಣಮಟ್ಟತೆ ಮತ್ತು ಮೌಲ್ಯದ ಕಾರಣದಿಂದ ಸುದ್ದಿ ಮಾಡ್ತಾ ಇದೆ. ಸಾಧಾರಣವಾಗಿ ಶಿಕ್ಷಣ ಸಂಸ್ಥೆಗಳ ಕೊರತೆಗಳ ಬಗ್ಗೆ ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ನಾವು ಸಮಾಜಕ್ಕೆ ತಿಳಿಸ್ತಾ ಇರ್ತೇವೆ. ಆದರೆ ಈ ಶಾಲೆ ತನ್ನ ವಿಶೇಷತೆಯಿಂದ ಇಲ್ಲಿಯ ಮಕ್ಕಳ ಸಂಖ್ಯೆ ಇರ್ಬೋದು, ಇಲ್ಲಿಯ ಶೈಕ್ಷಣಿಕ ಗುಣಮಟ್ಟ ಇರ್ಬೋದು, ಇಲ್ಲಿಯ ಭೌತಿಕ ಮತ್ತು ಬೌದ್ಧಿಕ ಸವಲತ್ತುಗಳ ಕಾರಣದಿಂದ ಇರ್ಬೋದು, ಇವತ್ತು ಸಮಾಜಕ್ಕೆ ಮಾದರಿಯಾಗಿರುವಂಥ ಒಂದು ವಿದ್ಯಾಸಂಸ್ಥೆ ಸತತವಾಗಿ 100% ಫಲಿತಾಂಶವನ್ನು SSLCಯಲ್ಲಿ ದಾಖಲಿಸ್ತಾ ಇದೆ. ಈ ವಿದ್ಯಾಸಂಸ್ಥೆಯ ಹೆಚ್ಚುಗಾರಿಕೆ ಏನು, ಏನೆಲ್ಲ ವಿಶೇಷತೆ ಇದೆ, ಬನ್ನಿ ನೋಡೋಣ. ಈ ವಿದ್ಯಾಸಂಸ್ಥೆಯ 9ನೇ ತರಗತಿಯ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹೇಗೆ ನಿಮ್ಮ ಹೆಸರು? ಶ್ರದ್ಧಾ. ನಿಮ್ಮ ಈ ವಿದ್ಯಾಸಂಸ್ಥೆಯ ಬಗ್ಗೆ ಏನು ಅನ್ನಿಸ್ತದೆ? ನಮ್ಮ ಶಾಲೆ ತುಂಬ ವಿಭಿನ್ನವಾಗಿದೆ. ಹೇಳಬೇಕಂದ್ರೆ ಇತರ ಶಾಲೆಗಿಂತ ಹೋಲಿಸಿದರೆ ನಮ್ಮ ಶಾಲೆಯಲ್ಲಿ ತುಂಬ ಸೌಲಭ್ಯಗಳು ದೊರೆತಿವೆ. ನಮ್ಮ ಶಾಲೆ ಶಿಕ್ಷಕರು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೆಚ್ಚುವರೆಗೆ ತೊಡಗಿಸಿಕೊಂಡಿದ್ದೇವೆ. ನಮ್ಮ ಶಾಲೆಗೆ ಪ್ರತಿ ವರ್ಷವೂ SSLCಯಲ್ಲಿ 100% ಫಲಿತಾಂಶ ಬರ್ತಿವೆ. ಪ್ರತಿ ವರ್ಷಕ್ಕೂ ಹೆಚ್ಚೆಚ್ಚು ಇದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಎಲ್ಲದರಲ್ಲೂ ತೊಡಗಿಸಿಕೊಂಡು ತುಂಬ ಸುಂದರವಾಗಿದೆ. ನಮ್ಮ ಶಾಲೆಯ ಪರಿಸರ ಹೇಳಬೇಕಂದ್ರೆ ಪ್ರಕೃತಿಯ ನಡುವಿನಲ್ಲಿದ್ದು ತುಂಬ ಸುಂದರವಾಗಿ ಕಾಣ್ತಿದೆ. ಆಟದಲ್ಲಿ ಹೋಲಿಸಿದ್ರು ತುಂಬ ಚೆನ್ನಾಗಿದೆ. ಆಟ ಯಾವಾಗಲೂ ನಮಗೆ ಸಂಜೆ ಎಲ್ಲ ನಮಗೆ ಆಡಿಸ್ತಾರೆ, ತುಂಬ ಹೊತ್ತೆಲ್ಲ ನಿಲ್ಲಿಸಿ. ಟೀಚರ್ಸ್ ಎಲ್ಲ ತುಂಬ ಪ್ರಯತ್ನ ಮಾಡ್ತಾರೆ. ಶಿಕ್ಷಣ ಆಟಗಳಲ್ಲೂ ತುಂಬ ನಮ್ಮನ್ನು ತೊಡಗಿಸ್ಕೊಳ್ತಾರೆ, ಶಿಕ್ಷಣದಲ್ಲೂ ತೊಡಗಿಸ್ಕೊಳ್ತಾರೆ. ಎಲ್ಲದರಲ್ಲೂ ತೊಡಗಿಸ್ಕೊಂಡು ನಮಗೆ ಹೆಚ್ಚೆಚ್ಚು ಮಾಹಿತಿಯನ್ನು ನೀಡ್ತಾರೆ. ಪ್ರತಿ ಶನಿವಾರ ಕೂಡ ನಮ್ಮ ಶಾಲೆಯಲ್ಲಿ ಅರಿವು ಕಾರ್ಯಕ್ರಮ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾ ನಮಗೆಲ್ಲ ಅದರ ಬಗ್ಗೆ ತಿಳಿಸ್ತಾ ಇರ್ತಾರೆ. ಈ ಶನಿವಾರ ನಮ್ಮ ಶಾಲೆಗೆ ವರ್ಲ್ಡ್ ರೇಂಜರ್ಸ್ ಡೇ ಬಗ್ಗೆ ಬಂದು ಈಗ ನಮಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಹೇಗೆ ಹೆಸರು? ಗಾನ್ವಿ. ಚೆನ್ನಾಗಿ. ಓಕೆ. ಈ ವಿದ್ಯಾಸಂಸ್ಥೆಯ 8ನೇ ತರಗತಿ ವಿದ್ಯಾರ್ಥಿಗಳು ಈಗ ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಶಾಲೆಯ ಬಗ್ಗೆ ಏನು ಹೆಮ್ಮೆಯಿಂದ ಮಾತಾಡ್ತಾರೆ ಕೇಳೋಣ. ಹೇಗೆ ಹೆಸರು? ನನ್ನ ಹೆಸರು ಸಾನಿ ಎನ್ಸಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಚೆಂಬು. ಇಲ್ಲಿ ಒಳ್ಳೆಯ ಮಾರ್ಗದರ್ಶನ ನೀಡುವ ಶಿಕ್ಷಕರಿದ್ದಾರೆ. ಇಲ್ಲಿ ಚಟುವಟಿಕೆಗೆ ಬೇಕಾದ ಎಲ್ಲ ಸೌಲಭ್ಯಗಳಿವೆ ಮತ್ತು ಇಲ್ಲಿ ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ನನ್ನ ಶಾಲೆಯ ಬಗ್ಗೆ ನನಗೆ ಒಳ್ಳೆಯ ಅಭಿಮಾನವಿದೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಓಕೆ ವೀಕ್ಷಕರೇ, ಇದು ಈ ವಿದ್ಯಾಸಂಸ್ಥೆಯ 10ನೇ ತರಗತಿ ವಿದ್ಯಾರ್ಥಿಗಳು. ನಿರ್ಣಾಯಕ ಅವರ ಶೈಕ್ಷಣಿಕ ಬದುಕಿನಲ್ಲಿ ನಿರ್ಣಾಯಕ ಒಂದು ವರ್ಷದಲ್ಲಿರುವವರು. ಹೇಗೆ ಹೆಸರು? ಜಸ್ಮಿತಾ. ಏನು ಅನ್ನಿಸ್ತಾ ಈ ವಿದ್ಯಾಸಂಸ್ಥೆ ಬಗ್ಗೆ? ನಮಗೆ ಇಲ್ಲಿ ಒಳ್ಳೆ ಶಿಕ್ಷಣವನ್ನು ಕಲಿಸ್ತಿದ್ದಾರೆ ಹಾಗೂ ಇಲ್ಲಿ ಕಂಪ್ಯೂಟರ್ ಹಾಗೂ ಇದು ಲ್ಯಾಬ್ನ ಸೌಲಭ್ಯ ಉಂಟು ಮತ್ತು ಉತ್ತಮವಾದ ಶಿಕ್ಷಣ ಮತ್ತು ಇದು ಶಿಸ್ತಿನಿಂದ ಇರ್ತೇವೆ ಶಾಲೆಯಲ್ಲಿ. ಆಟ ಆಡಲಿಕ್ಕೆ ಗ್ರೌಂಡಿನ ವ್ಯವಸ್ಥೆ ಉಂಟು ಮತ್ತು ನಮಗೆ ಇಲ್ಲಿ ಶಿಕ್ಷಣ ಕಲಿಸುವುದರ ಹೊರತು ಇದು ಗುಣನಡತೆಗಳನ್ನು ಕೂಡ ಕಲಿಸ್ತಾರೆ. 10ನೇ ವರ್ಷದಲ್ಲಿದ್ದೀರಿ, ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ 10ನೇ ತರಗತಿ? ನಮಗೆ ಏನು ಬೇಕು ಅದನ್ನೆಲ್ಲ ಸರ್ನವರು ಹೇಳಿಕೊಡ್ತಿದ್ದಾರೆ. ಎಲ್ಲ ಟೀಚರ್ಸ್ನವರು ನಮಗೆ ಸಹಾಯ ಮಾಡ್ತಿದ್ದಾರೆ ಓದಲಿಕ್ಕೆಲ್ಲ. ಈ ಸಲವೂ 100% ಫಲಿತಾಂಶ ಬರುತ್ತಲ್ಲ? ಬರುತ್ತೆ. ಓಕೆ.
ಈ ವಿದ್ಯಾಸಂಸ್ಥೆ ಪಠ್ಯ ಚಟುವಟಿಕೆಗಳ ಜೊತೆ ಪಠ್ಯೇತರ ಚಟುವಟಿಕೆಗಳು ಕೂಡ ಪ್ರಾಧಾನ್ಯತೆ ನೀಡ್ತೀವಿ. ಹಾಗಾಗಿ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಇದ್ದಾರೆ. ವಿದ್ಯಾರ್ಥಿನಿ ಹೆಸರು? ರಕ್ತ ಸಂಬಂಧಗಳ ಮೀರಿದ ಬಿಂದುವಿದು, ಯಾವ ಬಂಧುವಿನಲ್ಲಿ ಬಿಗಿದಪ್ಪಿಕೊಳ್ಳುವುದು, ಕೈಯ ಹಿಡಿದು ಹೆಜ್ಜೆ ಬಸಿದು ಮುಂದೆ ಮುಂದೆ ನಡುವೆ ಎಂದು, ಓ ಮೈ ಫ್ರೆಂಡ್ ಕಣ್ಣ ಕಂಬನಿಯ ಒರೆಸೋ ಸ್ನೇಹಿತ. ಚೆಂಬು ಸರ್ಕಾರಿ ಪ್ರೌಢಶಾಲೆ ಇವತ್ತು ಮಾದರಿಯಾಗಿರುವಂಥದ್ದು. ಫಲಿತಾಂಶ ಇರ್ಬೋದು, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಭೌತಿಕ ಮತ್ತು ಬೌದ್ಧಿಕ ಕಾರಣಗಳಿಗಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಈ ವಿದ್ಯಾಸಂಸ್ಥೆಯ ಹಿಂದೆ, ಈ ಯಶಸ್ಸಿನ ಹಿಂದೆ ಅಥವಾ ಒಳ್ಳೆಯ ಫಲಿತಾಂಶದ ಹಿಂದೆ ಕಾರ್ಯಪ್ರವರ್ತಿಸ್ತಾ ಇರುವಂಥ ಮುಖ್ಯ ಶಿಕ್ಷಕರು ಅದೇ ರೀತಿ ಬೋಧಕೇತರ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪರಿಚಯ ಮಾಡಿಕೊಳ್ಳೋಣ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶುಭಾಮಣಿ ಅಂತ. ನಾನು ಯಾವ ಸಬ್ಜೆಕ್ಟ್? ಇಂಗ್ಲೀಷ್ ಪಾಠ ಮಾಡ್ತೇನೆ. ಏನು ವಿದ್ಯಾಸಂಸ್ಥೆಯ ಬಗ್ಗೆ ಹೇಳುವುದಾದರೆ? ವಿದ್ಯಾಸಂಸ್ಥೆ ಬಗ್ಗೆ ಹೇಳೋದಾದ್ರೆ ನನಗೆ ಶಾಲೆ ಬಗ್ಗೆ ಒಳ್ಳೆಯ ಅಭಿಮಾನ ಇದೆ. ಯಾಕೆಂದರೆ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು. ಆಮೇಲೆ ಆವಾಗಿಂದಲೇ ಒಳ್ಳೆಯ ಹೆಸರಿದೆ ಶಾಲೆಗೆ, ಇವಾಗ ಕೂಡ ಒಳ್ಳೆಯ ಹೆಸರಿದೆ. ಎಸ್ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ರಂಜಿತಾ. ನಾನಿಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನನಗೆ ಈ ಶಾಲೆ ಬಗ್ಗೆ ತುಂಬ ಹೆಮ್ಮೆ ಇದೆ. 3 ವರ್ಷ ಆಯಿತು ನಾನು ಈ ಶಾಲೆಯಲ್ಲಿ ಕೆಲಸ ಮಾಡೋದು. ಇಲ್ಲಿಗೆ ಬಂದು ತುಂಬ ವಿಷಯಗಳನ್ನು ಕಲ್ತಿದ್ದೇನೆ. ಹಾಗೆ ನನಗೆ ಕಲಿಸಿದ್ದೀರಿ ಕೂಡ ಅಲ್ವಾ? ಹೌದು. ಓಕೆ ಮೇಡಮ್. ನಾನು ಸೌಮ್ಯ PB ಅಂತ, ವಿಜ್ಞಾನ ಶಿಕ್ಷಕಿ. ಈ ವರ್ಷ ಈ ಶಾಲೆಗೆ ಸೇರಿದ್ದೇನೆ. ಶಾಲೆ ಅಂತ ಹೇಳಿದರೆ ಒಂದು ದೇವಾಲಯ ಇದ್ದ ಹಾಗೆ, ಯಾವುದೇ ಸದ್ದು ಗದ್ದಲ ಇಲ್ಲದಂತಹ ಒಂದು ವಾತಾವರಣ. ಇಲ್ಲಿ ಸಹ ಅಷ್ಟೇ ನೀವು ನೋಡ್ಬೋದು, ಶಾಲೆಗೆ ಪ್ರವೇಶ ಆದ ಹಾಗೆ ಒಂದು ಪ್ರಶಾಂತವಾದಂತಹ ಒಂದು ಸ್ವಚ್ಛವಾದಂತಹ ಪರಿಸರವನ್ನು ನೀವು ಕಾಣ್ಬೋದು. ಹಾಗೆ ಒಳಗೆ ಬಂದ ಹಾಗ ಒಂದು ಸುಸಜ್ಜಿತವಾದಂತಹ ಕಟ್ಟಡಗಳು, ಶಾಲಾ ಮೈದಾನ ಇರ್ಬೋದು, ಒಳ್ಳೆಯ ಗ್ರಂಥಾಲಯ, 3000ಕ್ಕೂ ಹೆಚ್ಚು ಪುಸ್ತಕಗಳಿರುವಂಥ ಗ್ರಂಥಾಲಯ ಉಂಟು. ವಿಜ್ಞಾನ ಪ್ರಯೋಗಾಲಯ, ಹಾಗೆ ಕಂಪ್ಯೂಟರ್ನ 2 ಲ್ಯಾಬ್ಗಳುಂಟು. ಹಾಗೆ ಎಲ್ಲವೂ ಸಹ CC ಕ್ಯಾಮರಾದ ಒಂದು ಕಣ್ಗಾವಲಿನಲ್ಲೇ ಕೆಲಸ ನಡೀತಾ ಇರ್ತದೆ. ನೀವು ಸೈನ್ಸ್ ಲ್ಯಾಬಿಗೆ ಹೋದರೆ ಒಂದು ಡಿಗ್ರಿ ಕಾಲೇಜಲ್ಲಿ ಎಷ್ಟು ಒಂದು ಉಪಕರಣಗಳು ಬೇಕೋ ಅಷ್ಟು ನಮ್ಮ ಶಾಲೆಯಲ್ಲಿದೆ. ಮತ್ತು ಮಕ್ಕಳಿಗೆ ಬರೀ ಪಾಠ ಪುಸ್ತಕದ್ದು ಮಾತ್ರ ಸಾಕಾಗೋದಿಲ್ಲ ಅಂತ ಹೇಳುವುದಕ್ಕೆ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಉಪಕರಣಗಳು, ಅದಕ್ಕೆ ಬೇಕಾದಂಥ ಮಾಹಿತಿಗಳು ಕೊಡ್ತೇವೆ. ಹಾಗೆ ವಿಶಾಲವಾದಂತಹ ಒಂದು ಮೈದಾನದ ವ್ಯವಸ್ಥೆಯು ಉಂಟು. ಹಾಗೆ ಮಕ್ಕಳಿಗೆ ಏನು ಸಮಸ್ಯೆ ಅಥವಾ ಬೋರ್ ಆಗಬಾರ್ದು ಅಂತ ಹೇಳಿ ಪ್ರತಿ ಶನಿವಾರ ನಾವು ಪಠ್ಯೇತರ ಚಟುವಟಿಕೆ, ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತಾ ಇದ್ದೇವೆ. ಹಾಗೆ ಟೋಟಲ್ ಆಗಿ ಮಕ್ಕಳಿಗೆ ಒಂದು ಕಲಿಕೆಗೆ ಪೂರಕವಾದಂತಹ ವಾತಾವರಣ ನಾವು ಇಲ್ಲಿ ಗಮನಿಸಬಹುದು. ಮೇಡಮ್, ಅರಿನಾಕ್ಷಿ ಅಂತೇಳಿ, ನಾನು ಸೋಷಿಯಲ್ ಮತ್ತು ಇಂಗ್ಲೀಷ್ 2 ಸಬ್ಜೆಕ್ಟ್ ಮಾಡ್ತಾ ಇದ್ದೇನೆ. ನಾನು ಸಹ ಈ ವರ್ಷವೇ ಈ ಶಾಲೆಗೆ ಜಾಯ್ನ್ ಆದದ್ದು. ಕಲಿಕೆಗೆ ಪೂರಕವಾಗಿ ತುಂಬ ಯೂಸ್ ಆಗ್ತದೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ. ಸ್ಮಾರ್ಟ್ ಕ್ಲಾಸಲ್ಲಿ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ನನ್ನ ಹೆಸರು ಸುಜಾತ ಅಂತ, ದೈಹಿಕ ಶಿಕ್ಷಣ ಶಿಕ್ಷಕಿ. ಮೊದಲು ನಾನು ಕುಟ್ಟದಲ್ಲಿದ್ದೆ. ಇದು ಶಾಲೆ ತುಂಬ ಒಳ್ಳೆ ಶಾಲೆ, ಚೆನ್ನಾಗಿ ಕಲಿಸ್ತಾರೆ, ಇದು ರಿಸಲ್ಟು ಸಹ ಚೆನ್ನಾಗಿ ಬರ್ತದೆ ಅಂತ ಅಲ್ಲಿಯೇ ನ್ಯೂಸ್ ಇತ್ತು. ಅದಕ್ಕೆ ನಾನು ಈ ಸ್ಕೂಲಿಗೆ ಆಯ್ಕೆ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ. ಆದರೆ ಇಲ್ಲಿ ಬಂದ ಮೇಲೆ 3-4 ವರ್ಷ ಆಯಿತು ಈಗ ಬಂದು. ತುಂಬ ಚೆಂದ ಸ್ಕೂಲು, ಊರಿನವರು ಹಾಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಸ್ಪೋರ್ಟ್ಸಿಗೂ ಸಹ ಹಾಗೆ ತುಂಬ ಸಪೋರ್ಟು ಕೊಡ್ತಾರೆ. ಎಲ್ಲದರಲ್ಲೂ ಒಂದು ತುಂಬ ಉತ್ತಮವಾದ ಶಾಲೆ. ಓಕೆ. ನನ್ನ ಹೆಸರು KB ಕಮಲ ಅಂತ. ನಾನು ಈ ಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ 2001ರಿಂದಲೇ ಇಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ಈ ಶಾಲೆಯಲ್ಲಿ ಉತ್ತಮ SDMC, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಶಿಕ್ಷಕರು ಉತ್ತಮವಾದ ಶಿಕ್ಷಣವನ್ನು ಈ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಇದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಾಲಿಬಾಲ್, ಖೋ ಖೋ, ಕಬಡ್ಡಿ ಅಂತ ಮುಂತಾದ ಕೋಚ್ಗಳನ್ನು ಸಹ ಹೊರಗಡೆಯಿಂದ ಕರೆಸಿ ನಮ್ಮ ಮುಖ್ಯ ಶಿಕ್ಷಕರು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಉತ್ತಮವಾಗಿ ಈ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ಪ್ರಿಯ ವೀಕ್ಷಕರೇ, ಶಿಕ್ಷಕರ ಮಾತುಗಳನ್ನು ಕೇಳಿದ್ರಿ. ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವವರು ಕಳೆದ ಹಲವು ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ಯೋಗೀಶ್ ಅವರು PhD ಸ್ಕಾಲರ್. ವಿಶೇಷವಾಗಿ ಪ್ರೌಢಶಾಲೆಗಳಿಗೆ ಇಂಥ ಶಿಕ್ಷಕರು ಸಿಗುವಂಥದ್ದು ಅಪರೂಪ. പക്ഷേ ಅವರ ಸಾರಥ್ಯದಲ್ಲಿ ಇಲ್ಲಿ ಎಲ್ಲವೂ ಕೂಡ ಇವತ್ತು ಮಾದರಿಯಾಗಿರುವಂಥ ಎಲ್ಲ ಒಂದು ವಿದ್ಯಮಾನಗಳು ನಡೆದಿದ್ದಾವೆ. ಸರ್ ನಮಸ್ತೆ. ನಮಸ್ತೆ ಸರ್. ಒಂದು ಸರ್ಕಾರಿ ವಿದ್ಯಾಸಂಸ್ಥೆ ಇಷ್ಟು ಉನ್ನತ ಮಟ್ಟದಲ್ಲಿ ಇದೆ ಎನ್ನುವುದರ ಹಿಂದೆ ಇಲ್ಲಿಯ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಅದಕ್ಕೆ ಕಾರಣಕರ್ತರು. ಎಷ್ಟು ವರ್ಷದ ಹಿಂದೆ ಇಲ್ಲಿಗೆ ಬಂದ್ರಿ? ಸರ್ ನಾನು 2018 ಜನವರಿ 25ರಲ್ಲಿ ರಿಪೋರ್ಟ್ ಮಾಡಿದೆ ಸರ್ ಈ ಶಾಲೆಗೆ. ಸೊ ಇದಕ್ಕೆ ಮುಂಚೆ ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಅತಿಥಿ ಉಪನ್ಯಾಸಕನ ಕೆಲಸ ಮಾಡ್ತಿದ್ದೆ. ಪರ್ಮನೆಂಟ್ ಅಪಾಯಿಂಟ್ ಆಯಿತು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದು ಜಾಯಿನ್ ಮಾಡ್ತೇನೆ. ಓಕೆ. ಏನು ಈ ವಿದ್ಯಾಸಂಸ್ಥೆ ವಿಶೇಷತೆ ನೀವು ಹೇಳಿ? ಸರ್ ಆ್ಯಕ್ಚುಲಿ ಈ ಮಣ್ಣಿನ ಗುಣ ಮತ್ತು ಈ ಊರಿನವರ ಒಂದಿಷ್ಟು ಪರಿಶ್ರಮದ ಫಲ ಈ ವಿದ್ಯಾಸಂಸ್ಥೆ ಆರಂಭವಾಗಿದೆ. ಇದರಿಂದ ಒಂದು ಹೋರಾಟದ ಕಥೆ ಇದೆ ಅಂತ ಹೇಳ್ಬೋದು. ನನಗೆ ಹಿರಿಯರು ಹೇಳಿದಂತೆ
ಇಲ್ಲೊಂದಿಷ್ಟು ಶಾಲೆಗೆ ನಿಕಟವರ್ತಿಗಳು ಹೆಚ್ಚಿದ್ದಾರೆ. ಯಾವಾಗಲೂ ಪದೇ ಪದೇ ಶಾಲೆಗೆ ಬರ್ತಾರೆ, ಶಾಲೆ ಆಗುವುಗಳನ್ನು ವಿಚಾರಿಸ್ತಾರೆ, ಶಾಲೆ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನು ಮತ್ತು ಪ್ರೇಮವನ್ನು ತೋರಿಸ್ತಾರೆ. ಅದೆಲ್ಲದರ ಫಲ ಇವತ್ತು ನೀವೇನು ನಮ್ಮ ಗೇಟಿಂದ ಆರಂಭ ಮಾಡಿ ಒಂದೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಅಂತ ಹೇಳಿದ್ರಿ, ಕ್ಲಾಸ್ಗಳನ್ನ ನೋಡಿ ಕ್ಲಾಸ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ, ಚಟುವಟಿಕೆಗಳು ಚೆನ್ನಾಗಿ ಆಗ್ತದೆ ಅಂತ ನೋಡಿದ್ರಿ. ಇದೆಲ್ಲದಕ್ಕೂ ಕಾರಣ ಗ್ರಾಮಸ್ಥರು, ಹಿರಿಯ ವಿದ್ಯಾರ್ಥಿಗಳು, ನಮ್ಮ SDMC ಅವರು, ಪ್ರತಿಯೊಬ್ಬರು, ಈ ಊರಿನ ಪ್ರತಿಯೊಬ್ಬರ ಪ್ರಜೆಯ ಕೊಡುಗೆ ಇಲ್ಲಿದೆ ಸರ್. ಶಾಲೆ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಇದೆ. ಇದು ನಮ್ಮೂರು ಶಾಲೆ ನಮ್ಮ ಮಕ್ಕಳಿಗೆ ಈ ಥರದ್ದೇ ಎಜುಕೇಷನ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರುವಂಥ ಒಂದು ಪರಿಸರ ಇಲ್ಲಿ ಕಾಣ್ಬೋದು ಸರ್. ಶಾಲೆ ಕಟ್ಟಬೇಕಾದ್ರೆ ನಾನು ತಿಳಿದಂತೆ ತುಂಬ ಹಿರಿಯರು ಶ್ರಮಿಸಿದ್ದಾರೆ. ಸೊ UP ಜಯಪ್ರಕಾಶ್ ಅಂತವರು, ತೇಜೇಶ್ವರ ಪ್ರಸಾದ್ ಅವರು, RMB ವಿಶ್ವನಾಥಣ್ಣನಂತವರು, ಈ ಥರ ಒಂದಿಷ್ಟು ಜನ ತುಂಬ ಪರಿಶ್ರಮದ ಫಲ ಶಾಲೆ ಬಂತು. ಅವತ್ತಿಗೆ ಇಲ್ಲಿ ನೋಡ್ಬೋದು, ನನಗೆ ಕೇಳಿರುವಂಥ ಬೆರಳೆಣಿಕೆ ಹೆಸರುಗಳನ್ನ ಮಾತ್ರ ನಾನು ನಿಮ್ಮ ಹತ್ರ ಹೇಳಿದೆ. ಆದರೆ ಒಂದಿಷ್ಟು ವಿವರಗಳು ನೀವು ಇಲ್ಲಿ ಗೋಡೆಯ ಕಲ್ಲುಪಾಟೆಗಳೆಲ್ಲವೂ ಹೇಳುತ್ತದೆ. ಸೊ ಎಷ್ಟು ಜನ ಇಲ್ಲಿ ಶಾಲೆಗಾಗಿ ಶ್ರಮಿಸಿದ್ರು ಅನ್ನುವಂಥದ್ದು, ಅವರೆಲ್ಲ ಪರಿಶ್ರಮದ ಶಾಲೆ ಬಂದಿದೆ. ಶಾಲೆ ಬರಲಿಕ್ಕೆ ಕಾರಣವನ್ನು ಕೆಲವು ಸರಿ ವಿಶೇಷ ಸಂಗತಿಗಳು ಅನ್ನಿಸ್ತು. ಇಲ್ಲಿನ ಈ ಶಾಲೆ ಬರೋದಕ್ಕಿಂತ ಮುಂಚೆ ಎಷ್ಟೋ ಹೆಣ್ಣು ಮಕ್ಕಳು 7ನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವಂಥ ಉದಾಹರಣೆಗಳಿದೆ. ಯಾಕೆ ಅಂತಂದರೆ ಒಂದು 16 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಒಂದು ಸಂಪಾಜೆ ಪ್ರೈಮರಿ ಹೈಸ್ಕೂಲ್ ಇತ್ತು. ಅಲ್ಲಿಗೆ ಹೋಗಿ ಉದಾಹರಣೆ ಕುದುರೆಪಾಯ ದಬ್ಬಡ್ಕ ಊರು ನೋಡಿದರೆ ಒಂದು 16 ಕಿಲೋಮೀಟರ್ ದೂರ ಆಗ್ತದೆ. ಅಲ್ಲಿಗೆ ಹೋಗಿ ಶಿಕ್ಷಣವನ್ನು ಪೂರೈಸಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸೊ ತಮ್ಮ ಪ್ರಾಥಮಿಕ ಶಾಲೆಯಲ್ಲೇ ತಮ್ಮ ಶಿಕ್ಷಣದ ಕನಸನ್ನು ಮರೆಮಾಚಿದಂಥ ಸಂಗತಿಗಳಲ್ಲಿತ್ತು. ಅದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಊರಿನವರು ಒಂದು ಶತಾಯಗತಾಯ ಪ್ರಯತ್ನಗಳನ್ನು ಮಾಡ್ತಾ, ಒಂದಿಷ್ಟು ಹೋರಾಟವನ್ನು ಮಾಡ್ತಾ ಊರಿಗೆ ಶಾಲೆ ತರ್ತಾರೆ. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅನ್ನೋಂಥದ್ದು ಆಶಯ ಇತ್ತು. ಆ ಆಶಯ ಇವತ್ತು ಈಡೇರ್ತಾ ಇದೆ ಅನ್ನೋದು. ಓಕೆ, ನಿರಂತರವಾಗಿ 100% ಫಲಿತಾಂಶದ ಸಾಧನೆಯನ್ನು ಮಾಡ್ತಾ ಇದೆ. ನಾನು ಗಮನಿಸ್ತಾ ಇದ್ದೆ 615 ಅಂಕ ಈ ಗ್ರಾಮೀಣ ಪ್ರದೇಶದ ಅಡಿಕೆಗೆ ಹಳದಿ ರೋಗ, ಕಾಡಾನೆಗಳ ಹಾವಳಿ, ಗ್ರಾಮೀಣ ಪ್ರದೇಶ ಇಂಥ ಏನು ಋಣಾತ್ಮಕ ಸಂಗತಿಗಳಿರುವಂಥ ಸಂದರ್ಭದಲ್ಲಿ ತುಂಬ ಪಾಸಿಟಿವ್ ಆಗಿ ಈ ವಿದ್ಯಾಸಂಸ್ಥೆ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಂಡಿದೆ ಇರುವಂಥದ್ದು. ಇದು ಯಾವ ರೀತಿ ಈ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡ್ತೀರಿ ಸರ್? ಇದು ಒಂದು ಪರಂಪರೆನೇ ಸ್ಟಾರ್ಟ್ ಆಗಿಬಿಟ್ಟು ಸರ್. 2012ರಿಂದ ಇತ್ತಕ್ಕೆ ನೀವು ಸ್ಕೋರ್ ಬೋರ್ಡ್ ನೋಡಿದರೆ 100%, 90%, 90 ಬಿಲೋ ಯಾವಾಗಲೂ ಬರಲೇ ಇಲ್ಲ. ಈಗ ಕಳೆದ 2 ಸಾರಿನೂ ಕೂಡ 100% ಬರ್ತದೆ. ಅಲ್ಲಿಗೆ ಅವತ್ತಿಂದ ಶಿಕ್ಷಕರಿಗೆ ಒಂದು ಕಾಳಜಿ ಇದೆ, ನಮ್ಮ ಈ ಗ್ರಾಮೀಣ ಪರಿಸರದ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಮಕ್ಕಳು ಕೂಡ ಬೇರೆ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಏನಲ್ಲ ಅನ್ನುವಂಥದ್ದನ್ನು ಅಚೀವ್ ಮಾಡಿ ತೋರಿಸ್ಬೇಕು ಅನ್ನೋದಕ್ಕೆ ಅವತ್ತಿಂದ ಇಲ್ಲಿ ಏನೇನೆಲ್ಲ ಸರ್ವಿಸ್ ಮಾಡೋಗಿರೋ ಟೀಚರ್ಸ್ ಪರಿಶ್ರಮವನ್ನು ನೀವು ಆ ಬೋರ್ಡೇ ಹೇಳ್ಕೊಡ್ತದೆ. ಸೊ ಮತ್ತೊಂದು ನಾವಿಲ್ಲಿ ಏನು ಮಾಡ್ತೀವಿ ಅಂದಾಗ ಇಲ್ಲಿಂದ ಯಾರೂ ಕೂಡ ಟ್ಯೂಷನ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ನಗರದಿಂದ ವ್ಯವಸ್ಥೆಯಿಂದ ದೂರ ಇದೆ. ಆ ಕಾರಣಕ್ಕಾಗಿ ನಾವೇ ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿಶೇಷ ತರಗತಿಗಳನ್ನು ಕಂಡಕ್ಟ್ ಮಾಡ್ತೀವಿ. ಜೊತೆಗೆ ನಮ್ಮ ಟೈಮ್ ಟೇಬಲ್ನ ನಾವೊಂದು ಎಕ್ಸ್ಪ್ಯಾಂಡ್ ಮಾಡ್ತೀವಿ. 10ಗೆ ನಮಗೆಲ್ಲರಿಗೂ ಕೂಡ 1 ಅವರ್ ಟೈಮ್ ಟೇಬಲ್ ಸಿಗಬೇಕು, ಅಥವಾ 90 ಅಟ್ಲೀಸ್ಟ್ ಒಂದು 50 ನಿಮಿಷ 60 ನಿಮಿಷ, ಕೆಲವು ಸಬ್ಜೆಕ್ಟಿಗೆ 1 ಗಂಟೆ 10 ನಿಮಿಷ ಈ ಥರ ಸಿಗುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಅದಕ್ಕನುಗುಣವಾಗಿ ಮಕ್ಕಳ ಓದು ಅಲ್ಲೇ ಆಗಬೇಕು, ಟೀಚರ್ ಪಾಠವೂ ಅಲ್ಲೇ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಡೌಟ್ಸ್ಗಳಿದ್ರೂ ಕೂಡ ಅದೇ ಅವಧಿಯಲ್ಲಿ ಕ್ಲಿಯರ್ ಆಗಬೇಕು. ಮತ್ತು ಅದನ್ನು ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಮಾಡಿ ನೆಕ್ಸ್ಟ್ ಅವಧಿಗೆ ಮತ್ತೆ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಕಲಿಕೆಗೆ ಪೂರಕವಾದಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಸರ್. ಒಳ್ಳೆಯ ಉತ್ತಮವಾದಂಥ ಫಲಿತಾಂಶವು ನಮಗೆ ಸಿಗ್ತಾ ಇದೆ. ಓಕೆ, ಅಂದರೆ ನಾವು ಯಾವುದೇ ಶನಿವಾರ ಮಧ್ಯಾಹ್ನ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಕಡ್ಡಾಯ ಟೈಮ್ ಟೇಬಲ್ ಮಾಡಿ ನೀವು ಕ್ಲಾಸಿಗೆ ಬರಬೇಕು ನಾವು ಯಾರಿಗೂ ಹೇಳಲ್ಲ. ನಮ್ಮ ಟೀಚರ್ಸ್ ವಾಲಂಟ್ರಿಯಾಗಿ ಅವರ ರಜೆ ದಿನಗಳನ್ನು ಮರೆತು ನಮ್ಮ 10th ಮಕ್ಕಳಿಗೆ ಅನುಕೂಲ ಆಗಬೇಕು, ಅವ್ರು ಹೆಚ್ಚು ಓದಬೇಕು, ಒಳ್ಳೆ ಸ್ಕೋರ್ ತೆಗಿಬೇಕು, ಅವ್ರಿಗೆ ಪಾಠವನ್ನು ಅರ್ಥೈಸಬೇಕು ಅಂತೇಳಿ ಎಲ್ಲರೂ ಅವರೇ ವಾಲಂಟ್ರಿಯಾಗಿ ಬಂದು ಕ್ಲಾಸ್ ತೆಗೆದುಕೊಳ್ತಾರೆ. ನಮ್ಮಲ್ಲಿ ಹೇಗಿರ್ತದೆ ಅಂದರೆ ಶನಿವಾರ ದಿವಸ ಕ್ಲಾಸ್ ಅನೌನ್ಸ್ ಮಾಡಬೇಕಾದ್ರೆ ನಾನು ತಗೊಳ್ತೀನಿ ಅಂತೇಳಿ ಟೀಚರ್ ನಡುವೆ ಜಗಳ ಆಗ್ತದೆ. ಈ ವಾರ ನನಗೆ ಕ್ಲಾಸ್ ಬೇಕು, ಈ ವಾರ ನನಗೆ ಬೇಕು ಅಂತೇಳಿ ಟೀಚರ್ಗಳ ನಡುವೆ ಆ ಥರದೊಂದು ಕಾಂಪಿಟೇಷನ್ ಸೃಷ್ಟಿ ಆಗ್ತದೆ. ಅಂದರೆ ಎಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅನ್ನೋದಕ್ಕಾಗಿ ತುಡಿತಾ ಇರುವಂಥದ್ದು. ಇರ್ರೆಸ್ಪೆಕ್ಟಿವ್ ಆಫ್ ನೋಡಿ ಸರ್, ನಾನು ಪರ್ಮನೆಂಟ್ ಇರ್ಬೋದು, ಸೊ ಇಲ್ಲಿರುವಂಥವ್ರು ನಮ್ಮಲ್ಲಿ ಗೆಸ್ಟ್ ಟೀಚರ್ಸು ಇರ್ಬೋದು, ಅಲ್ಲಿ ನಮ್ಮಲ್ಲಿ ಯಾವತ್ತೂ ಭೇದ ಇಲ್ಲ. ಎಲ್ಲರ ಉದ್ದೇಶ ಒಂದೇ, ಮಕ್ಕಳಿಗೆ ಒಳಿತಾಗಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ತುಂಬ ನಮ್ಮ ಶಿಕ್ಷಕರನ್ನ ಮೆಚ್ಚಬೇಕಾಗಿದೆ ಸರ್. ಓಕೆ, ವಿದ್ಯಾಸಂಸ್ಥೆಯ ಏನು SDMC ಅಧ್ಯಕ್ಷರಾಗಿರುವ ಚಿದಾನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸತೀಶ್ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ನಿಕಟವಾಗಿ ವಿದ್ಯಾಸಂಸ್ಥೆಯೊಂದಿಗೆ ಇರುವವರು. ಎಷ್ಟು ಸಮಯ ಆಯಿತು ನೀವು ಅಧ್ಯಕ್ಷರಾಗಿ? ನಾನು ಈ ಶೈಕ್ಷಣಿಕ ಶಾಲೆಯಿಂದ ನಾನು SDMC ಅಧ್ಯಕ್ಷನಾಗಿ. ಏನು ಈ ಶಾಲೆ ವಿಶೇಷತೆ? ಈ ಶಾಲೆ ವಿಶೇಷ ಅಂದರೆ ಮೊದಲಿಗೆ ನಮ್ಮೂರಲ್ಲಿ ಹೈಸ್ಕೂಲು ಇರಲಿಲ್ಲ. ನಾನು ಹೈಸ್ಕೂಲಿಗೆ ಹೋಗುವಾಗ ಈ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಚೆಂಬು ಇಲ್ಲಿ 7ನೇ ತರಗತಿ ಮುಗಿಸಿದ ನಂತರ ನಾನು ಸಂಪಾಜೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಅದು ತುಂಬ ಕಷ್ಟದ ಒಂದು ವ್ಯವಸ್ಥೆಯಾಗಿತ್ತು ನಮಗೆ. ಆಗಿನ ಕಾಲದಲ್ಲಿ ವೆಹಿಕಲ್ಗಳು ಇರಲಿಲ್ಲ ನಮಗೆ ಹೋಗಲಿಕ್ಕೆ.
ಆದರೂ ವಿದ್ಯಾಭ್ಯಾಸ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಂಪಾಜೆಗೆ ಹೋಗ್ತಾ ಇದ್ದೆವು. ನಂತರ ನಾನು ಸಂಪಾಜೆಯಲ್ಲಿ 8ನೇ ತರಗತಿ ಮುಗಿಸಿ 9ನೇ ತರಗತಿ ವ್ಯಾಸಂಗ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಹೈಸ್ಕೂಲ್ ಆರಂಭ ಆಯಿತು. ಅದು ಇದೇ ಈ ಏನೋ ಕಟ್ಟಡದಲ್ಲಿ ಅಲ್ಲ, ನಮ್ಮ ಕೆಳಗಿನ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದರಲ್ಲಿ ಉದ್ಘಾಟನೆ ಆಯಿತು. ನಂತರ ನಾನಲ್ಲಿ 9ನೇ ತರಗತಿಗೆ ಅಲ್ಲಿ ಓದಿದೆ. ಅಲ್ಲಿಂದ ನಂತರ SLC ಕೂಡ ನಂದು ಅಲ್ಲೇ ಆಯಿತು, ಅದೇ ಶಾಲೆಯಲ್ಲಿ ಆಯಿತು. ನಾವು SLC ಮುಗಿಸಿದ 1998-99ರಲ್ಲಿ ನಾನು ಅಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಈ ಶಾಲೆಯ. ನಂತರ ಅವಧಿಗೆ ಈ ಒಂದು ಕಟ್ಟಡದಲ್ಲಿ ಶಾಲೆ ಆರಂಭವಾಯಿತು. ಇಲ್ಲೇ ಉತ್ತಮ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ದೊರೆಯುತ್ತಿದೆ. ಶಾಲೆಯ ಕಟ್ಟಡ ಇರ್ಬೋದು ಅಥವಾ ಶಿಕ್ಷಕರು ಇರ್ಬೋದು, ಉತ್ತಮ ರೀತಿಯಲ್ಲಿ ಒಂದು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕೊರತೆ ಅಂತೂ ನಮ್ಮ ಈ ಹೈಸ್ಕೂಲಲ್ಲಿ ಇಲ್ಲ. ಎಲ್ಲ ತರಗತಿಗಳು ಸ್ಮಾರ್ಟ್ ಕ್ಲಾಸನ್ನು ಹೊಂದಿದೆ, ಉತ್ತಮ ಶಿಕ್ಷಕರನ್ನು ಕೂಡ ಹೊಂದಿದೆ. ನಂತರ ಒಂದು ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗಂತೂ ವಿಶಾಲವಾದ ಒಂದು ಮೈದಾನ ಕೂಡ ನಮ್ಮ ಶಾಲೆಯಲ್ಲಿ ಇದೆ. ಹೇಳಿ ಸತೀಶ್ ಅವರೇ. ನಾನು ಹಳೆ ವಿದ್ಯಾರ್ಥಿ, ಇಲ್ಲಿನ ಹಳೆ ವಿದ್ಯಾರ್ಥಿ. ಅಂದರೆ ನಾನು 2000 ಇಸ್ವಿಯಲ್ಲಿ ಪ್ರಥಮ ಬ್ಯಾಚ್ ಇಲ್ಲಿ ಈ ಶಾಲೆಯಲ್ಲಿ. ಅಲ್ಲಂದರೆ ಕೆಲವು ಶಾಲೆಯಲ್ಲಿ ನಾವು ಅದೇ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಲ್ಲಿ 8, 9, 10ನೇ ಕ್ಲಾಸಲ್ಲಿ ನಾವು ಇಲ್ಲಿ ಮುಗಿಸಿದ್ದು. ನನಗೆ ಇತ್ತೀಚೆಗೆ ಅಂದರೆ ಇಲ್ಲಿ ಈ ಶಾಲೆಯ ಬಗ್ಗೆ ನಾವು ಒಲವಿತ್ತು, ಆದರೆ ನಾನು ಈ ಥರ ಬರ್ತಿರಲಿಲ್ಲ. ತದನಂತರ ನಮಗೆ ಡಾಕ್ಟರ್ ಯೋಗೀಶ್ ಸರ್ ಇಲ್ಲಿನ HM ಅವರು ಪರಿಚಯ ಆದರು. ಅವರ ಕೆಲವೊಂದು ವಿಚಾರಗಳು, ಅವರ ಒಂದು ಹೊಂದಾಣಿಕೆ, ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಒಬ್ಬ ಹಳೆ ವಿದ್ಯಾರ್ಥಿಗೆ ಇವ್ರ ಜೊತೆ ಕೈಗೂಡಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಪ್ರತಿ ಸಲ ಅವರು ಏನೇ ಒಂದು ಕಾರ್ಯಕ್ರಮಕ್ಕೆ ಒಂದು ಅಥವಾ ಏನೇ ಒಂದು ಕೆಲಸ ಕಾರ್ಯಕ್ಕೆ ಸತೀಶ್ ಸರ್ ಬನ್ನಿ ಅಂತ ಹೇಳಿದರೆ ನಾನು ಬರ್ತಾಯಿದ್ದೆ ಪ್ರತಿ ಸಲ. ಯಾಕೆಂದರೆ ಇಲ್ಲಿನ ಒಂದು ಈ ಶಾಲೆ ಹೌದೌದು ಈ ವಾತಾವರಣ ಒಂದು ನೋಡಿಬಿಟ್ಟು ಈ ಥರ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಭಾಗಿಯಾಗ್ತಾ ಬರ್ತಾ ಇದ್ದೇನೆ ಇವಾಗ. ಪ್ರಿಯ ವೀಕ್ಷಕರೇ, ಈ ಚೆಂಬು ಸರ್ಕಾರಿ ಪ್ರೌಢಶಾಲೆ ಹೆಚ್ಚುಗಾರಿಕೆಯ ಬಗ್ಗೆಲ್ಲ ತಾವೆಲ್ಲ ತಿಳ್ಕೊಂಡ್ರಿ. ನಮ್ಮೊಂದಿಗೆ ಇದೇ ಊರಿನವರು, ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕರು ಆಗಿರುವಂಥ ಡಾಕ್ಟರ್ ಕರುಣಾಕರ ನಿಡಿಂಜಿ ಅವರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು. ಆದರೆ ನಿಮ್ಮದೇ ಊರಿನಲ್ಲಿ ಒಂದು ಮಾದರಿಯಾಗಿರುವಂಥ ಒಂದು ವಿದ್ಯಾಸಂಸ್ಥೆ ಇದೆ, ತಾವು ಕೂಡ ನಿರಂತರ ಒಡನಾಟವನ್ನು ಇಟ್ಟುಕೊಳ್ತೀವಿ. ಈ ಸಂಸ್ಥೆಯ ಬಗ್ಗೆ ಏನು ಹೇಳ್ತೀವಿ ಸರ್? ಈ ಸಂಸ್ಥೆಯ ಬಗ್ಗೆ ಪ್ರಥಮತಃ ಹೇಳಬೇಕು ಅಂತ ಹೇಳಿದರೆ ನಮಗೆ ಬಹಳ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವ್ಯವಸ್ಥಿತವಾದ, ನೀವು ನೋಡ್ಬೋದು ಇಲ್ಲಿ ಪ್ರತಿ ಕೋಣೆಗಳಿಗೆ ಹೋದರೆ ನೀವು ಈಗಾಗಲೇ ನೋಡಿದರೆ ಅದರಲ್ಲಿ ಆಧುನಿಕ ವ್ಯವಸ್ಥೆಯಲ್ಲಿ ಶಿಕ್ಷಣ ಕೊಡುವುದಕ್ಕೆ ಬೇಕಾದಂತಹ ಅನೇಕ ಸವಲತ್ತುಗಳಿದ್ದಾವೆ. ಈ ಸವಲತ್ತುಗಳು ಸರ್ಕಾರದ ಅನುದಾನದಲ್ಲಿ ಮಾಡೋದು ಅಷ್ಟು ದೊಡ್ಡ ವಿಷಯ ಏನೂ ಅಲ್ಲ. ಆದರೆ ವಿಶೇಷತೆ ಇರುವುದು ಈ ಎಲೆಕ್ಟ್ರಿಸಿಟಿ ಅಥವಾ ಈ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳ ನಡುವಿನಲ್ಲಿ ಅವನ್ನ ವರ್ಕಿಂಗ್ ಕಂಡೀಷನ್ ಅಂತ ಹೇಳ್ತೇವೆ, ಸುಸಜ್ಜಿತ ಸ್ಥಿತಿಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಬಳಕೆ ಮಾಡುವುದರಲ್ಲಿ. ಸೊ ಆ ದೃಷ್ಟಿಯಲ್ಲಿ ಇಲ್ಲಿ ಅಧ್ಯಾಪಕರನ್ನು ಮತ್ತು ಇಲ್ಲಿಯ ಸಂಬಂಧಿಸಿದ ಆಡಳಿತ ಮಂಡಳಿಯವರನ್ನು ನಾವು ನಿಜವಾಗಿ ಅಭಿನಂದಿಸಬೇಕು. ಯಾಕಂದರೆ ಬರೀ ಸಂಬಳ ತೆಕ್ಕೊಂಡು ಬದುಕುವುದು ಮಾತ್ರ ಶಿಕ್ಷಣದ ಶಿಕ್ಷಕರ ಕರ್ತವ್ಯ ಅಲ್ಲ. ಇದನ್ನು ವ್ಯವಸ್ಥಿತವಾಗಿ ತಲುಪಬೇಕಾದ ಮಕ್ಕಳಿಗೆ ತಲುಪಿಸಬೇಕು ಅನ್ನುವ ಕಾಳಜಿ ಇದೆಯಲ್ಲ, ಆ ಬದ್ಧತೆ ಅಂತ ಕಮಿಟ್ಮೆಂಟ್ ಅಂತ ಹೇಳ್ತೇವೆ, ಅದು ಇಲ್ಲಿದೆ. ಹಾಗಾಗಿ ಈ ಶಾಲೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಸರ್, 3 ದಶಕದ ಹಿಂದೆ ಈ ವಿದ್ಯಾಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು. ಆ ಸ್ಥಾಪನೆಯ ಸಂದರ್ಭವನ್ನು ನೆನಪಿಸುವುದಾದರೆ ಇದು ನೆನಪು ಮಾಡಿಕೊಳ್ಳುವುದಾದರೆ ನೋಡಿ, ಈಗ ನಮಗೆ ಈಗ ಲಭ್ಯ ಮಾಹಿತಿಗಳ ಪ್ರಕಾರ 1996ರಲ್ಲಿ ಈ ಶಾಲೆ ಇಲ್ಲಿ ಆರಂಭ ಆಯಿತು ಅಂತ ಸಿಗ್ತದೆ. ಈಗ 30ರ ಸಂಭ್ರಮವನ್ನು ಕಳೆದ ಸಲ ಆಚರಣೆ ಮಾಡಿದರು. ಸೊ 30 ಸುದೀರ್ಘ ವರ್ಷಗಳ ಕಾಲ ಈ ಸಂಸ್ಥೆ ಬೆಳವಣಿಗೆಯಾಗಿ ಬಂದಿದೆ ಅಂತ. ಯಾಕೆ ಇಲ್ಲಿ ಪ್ರೌಢಶಾಲೆ ಎಂಬುದಕ್ಕೊಂದು ಒಳ್ಳೆಯ ಮಾಹಿತಿ ನನಗೆ ಲಭ್ಯ ಆಯಿತು. ಏಕೆಂತ ಹೇಳಿದರೆ, ಚೆಂಬು ಗ್ರಾಮದ ಮಕ್ಕಳಿಗೆ ಸಂಪಾಜೆಗೆ ನಡೆದು ಹೋಗಲಿಕ್ಕೆ ಕಷ್ಟ. ಹಾಗಾಗಿ ಈ ಊರಿನಲ್ಲಿ ಒಂದು ಪ್ರೌಢಶಾಲೆ ಇದ್ದರೆ ಅನುಕೂಲ ಆಗ್ತದೆ ಅಂತ ಆಗಿನ ಕಾಲದಲ್ಲಿ ಈ ನಮ್ಮ ಊರವರು ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಈ UP ಜಯಪ್ರಕಾಶ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಮತ್ತು ಇವರ ಕಾಲದಲ್ಲಿ ಇದರ ಸೌಕರ್ಯ ಆದದ್ದು. ಅವರ ಜೊತೆಗೆ ಹೊಸೂರು ತೇಜೇಶ್ವರ ಪ್ರಸಾದ್ ಅವರು ಇಲ್ಲಿ ಸೇರ್ಕೊಂಡು ನಮ್ಮ ಶಾಲೆ ಬೇಕು, ನಮಗೊಂದು ಶಾಲೆ ಬೇಕು ಅಂತ ಮಾಡಿದ್ದಾರೆ. ಅವರು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಊರಿನಲ್ಲಿದ್ದಂಥ ವಿದ್ಯಾಭಿಮಾನಿಗಳು ಅನೇಕ ಜನ ಇದರಲ್ಲಿ ಸೇರ್ಕೊಂಡಿದ್ದಾರೆ, ಒಬ್ಬರಿಬ್ಬರು ಅಂತಲ್ಲ. ಅವರ ಉದ್ದದ ಪಟ್ಟಿ ಇದೆ, ಅದರ ಈ ಲಿಸ್ಟಲ್ಲಿ ನೀವು ನೋಡ್ಬೋದು.
ಮುಂದೆ ಅವರಿಬ್ಬರು ಸೇರಿಕೊಂಡು ಶಾಲೆ ಒಂದು ಬೇಕು ಅಂತ ಕೇಳಿದಾಗ ಆಗ ವಿದ್ಯಾಮಂತ್ರಿಗಳಾಗಿದ್ದವರು ಗೋವಿಂದೇಗೌಡರು, ಅವರ ಜೊತೆಗೆ ಮಾನ್ಯ UP ಜಯಪ್ರಕಾಶ್ ಅವರು ಮತ್ತು ದಂಬೆಕೋಡಿ ಮಾದಪ್ಪನವರು ಸೇರಿಕೊಂಡು ಇಬ್ಬರು ಮಾತಾಡಿ ನಮ್ಮ ಶಾಲೆ ಇಲ್ಲಿ ಬೇಕು ಅಂತ ಮಾಡಿದವರು. ಆಗ ಈಗಾಗಲೇ ಹೇಳಿದ ಹಾಗೆ ಸ್ಥಳವನ್ನು ದಾನ ಮಾಡಿದಂತಹ ಕುಟುಂಬಗಳು ಹೊಸೂರು ತೇಜೇಶ್ವರ ಪ್ರಸಾದ್ ಅವರು ಮತ್ತು ಹಾರಂಬಿ ಬಾಲಕೃಷ್ಣ ಅವರು. ಹೀಗೆ ಊರಿನಲ್ಲಿ ಒಂದು ಶಾಲೆ ಬೇಕು ಅಂತೇಳಿ ಸ್ತನದಾನ ಮಾಡಿದವರು ಅಂತ. ಅಲ್ಲಿಂದ ಮುಂದೆ ಇದು ಹೀಗೆ ಬೆಳೆದು ಬರ್ತಾ ಇದೆ ನಮ್ಮ ಶಾಲೆ. ನಮ್ಮೊಂದಿಗೆ ಈ ವಿದ್ಯಾಸಂಸ್ಥೆಯ ಈ ಶೈಕ್ಷಣಿಕ ಸಂಸ್ಥೆಯ SDMC ಸದಸ್ಯರಾಗಿರುವಂಥ ಮತ್ತು ಇಲ್ಲಿಯ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಸದಾ ಧನಾತ್ಮಕವಾಗಿ ಭಾಗವಹಿಸ್ತಾ ಇರುವಂಥ ಚಂದ್ರಶೇಖರ ಹೊಸೂರು ಅವರಿದ್ದಾರೆ. ಸರ್ ನಮಸ್ತೆ. ಒಂದು ಮಾದರಿಯಾದ ವಿದ್ಯಾಸಂಸ್ಥೆಯಲ್ಲಿ ನಾವಿದ್ದೇವೆ, ನೀವು ಅನೇಕ ವರ್ಷಗಳಿಂದ ಇದರೊಂದಿಗಿದ್ದೀರಿ. ಈ ಒಂದು ಸಂಸ್ಥೆಯ ಬಗ್ಗೆ ಏನು ಅನ್ನಿಸ್ತದೆ ನಿಮಗೆ? ಈ ಶಾಲೆ ಇಲ್ಲಿ ಆಗಿರೋದು ತುಂಬ ಎಲ್ಲರ ಅನುಕೂಲಕ್ಕಾಗಿ ಮತ್ತು ಅವಶ್ಯವಾಗಿತ್ತಾಗ ಮಕ್ಕಳಿಗೆಲ್ಲ ಸಂಪಾಜೆ ಅಥವಾ ಏನೇನು ದೂರಕ್ಕೆ ನಡ್ಕೊಂಡು ಹೋಗಿ ಬರ್ತಿದ್ರಲ್ಲ, ಇದನ್ನು ಮನಗಣಿಸಿ ಇಲ್ಲಿಯ ಕೆಲವು ಮುಂದಾಳುಗಳು ಶಿಕ್ಷಣದಲ್ಲಿ ಆಸಕ್ತಿ ಇರುವವರೆಲ್ಲ ಸೇರಿಕೊಂಡು, ಉದಾಹರಣೆಗೆ ಹೇಳಿದಾಗ UP ಜಯಪ್ರಕಾಶ್ ಅವರಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರದ್ದು ತುಂಬ ಪಾತ್ರ ಇದರಲ್ಲಿದೆ. ಇದಾಗಲಿಕ್ಕೆ ಕಾರಣ ಅವರು ಆಗಬೇಕು ಅನ್ನೋದನ್ನು ಕೆಲವೊಂದು ಹಿರಿಯರು ಇಲ್ಲಿನ ಮುಂದಾಳುಗಳು ಸೇರಿ ಆಗಬೇಕು ಅಂದಾಗ, ಹಾಗಾದರೆ ಅದಕ್ಕೆ ಪರ್ಮಿಷನ್ ಆಗಬೇಕು ಅಂಥೇಳಿ ಆಗ ಗೋವಿಂದೇಗೌಡರು ಮಿನಿಸ್ಟರ್, ಶಿಕ್ಷಣ ಸಚಿವರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರ ಮನೆಗೆ ನಾನು ಹೋಗಿದ್ದೆ. ಮತ್ತು ಹೊಸೂರು ತೇಜೇಶ್ವರ ಪ್ರಸಾದ್ ಮತ್ತು UP ಜಯಪ್ರಕಾಶ್, ಸಚಿತ್ ಕುಮಾರ್ ರೈ ಅಂತ ಹೀಗೆ ನಾವೆಲ್ಲ ಆ ಗ್ರೂಪ್ನವರು ಸೇರಿ ಅವರ ಮನೆಗೆ ಹೋದ್ವಿ. ಅದೇನಾಯ್ತಂದ್ರೆ ನಾವು ಹೋದ ಕ್ಷಣವೇ ಅಲ್ಲೇ ಮನೆಯಲ್ಲೇ ಅವರು ಓರಲ್ಲಿ ನಮಗೆ ಕನ್ಸೆಂಟ್ ಕೊಟ್ಟರು. ಆಮೇಲೆ ಕೂಡಲೇ ಅದಕ್ಕೆ ನೀವು ಮುಂದುವರಿಸಿ ಜಾಗ ಹುಡುಕಿ ಅಂತೆಲ್ಲ ಹೇಳಿದ್ರು. ಆಗ ಇಲ್ಲಿ ನಾವು ಜಾಗವೂ ತಯಾರು ಮಾಡಿರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಕೇಳಲಿಕ್ಕಾಗಿ ಹೋದ್ವಿ. ಈ ಥರ ಒಂದು ನಮ್ಮಲ್ಲಿ ಆಸೆ ಇದೆ, ಅದನ್ನು ಪೂರೈಸ್ಬೋದು. ಅವರು ನೀವು ತಕ್ಷಣ ಜಾಗ ಹುಡುಕಿ ನಾನು ಸಂಪೂರ್ಣ ಇದು ಕೊಡ್ತೀನಿ, ಸಹಾಯ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಬಂದು ಇದು ಮಾಡಿದಾಗ ಇಲ್ಲಿ ಜಾಗ ಇಲ್ಲ, ಸುಮ್ಮನೆ ಪಕ್ಕ ಇಲ್ಲಿ ಹೊಸೂರು ತೇಜೇಶ್ವರದ್ದು ಅಲ್ಲಿ ಬರುತ್ತೆ, ಇನ್ನು ಹಾರಂಬಿ ಇಲ್ಲಿ ಪಕ್ಕದ ಮನೆ ಇರೋದು, ಹೀಗೆ ಇವರೆಲ್ಲರದ್ದು ಕೇಳಿದೆವು ನಾವು. ಇವಾಗ ನಾವು ಕೊಡ್ತೀವಿ ಅಂತ ಹಾಗೆ ಜಾಗ ಬಂತು. ಆಗ ಇದಕ್ಕೆ ಅವರ ಜಾಗ ಅಂತ ಹೇಳಿದಕ್ಕೆ ಅಲ್ಲ ಅಂತದ್ದು ಹೀಗೇನೋ ಗೊತ್ತಾಗಿದೆ. ಆದರೂ ಅವರ ಅಡ್ಜಸೆಂಟ್ ಜಾಗವನ್ನು ಎಲ್ಲರೂ ತ್ಯಾಗ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸ್ವಾರ್ಥ ಇರ್ತಿದ್ರೆ ಅವರ ಎನ್ಕರೇಜ್ಮೆಂಟಲ್ಲಿ ಏನಾರು ಮಾಡ್ಕೊಳ್ಬೋದಿತ್ತು. ಹೈಸ್ಕೂಲ್ಗೆ ಅಂತೇಳಿ ಅವರ ಜಾಗದ ಪಕ್ಕದ ಜಾಗವನ್ನೆಲ್ಲ ಬಟ್ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಕೂಡ ಎಲ್ಲ ಸೌಲಭ್ಯಗಳೊಂದಿಗೆ ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದೆ. ತುಂಬ ಮಾದರಿಯಾದ ಒಂದು ಶಿಕ್ಷಣ ಸೇವೆಯನ್ನು ನೀಡ್ತಾ ಇದೆ ಅಲ್ವಾ? ಖಂಡಿತ ಅದು. ಯಾಕಂದರೆ ಇಲ್ಲಿಯ ಶಿಕ್ಷಕರು ಅದೇನೋ ಮಕ್ಕಳ ಪುಣ್ಯವೇನೋ ಅವತ್ತಿಂದ ಇವತ್ತು ತನಕ 100% ಫಲಿತಾಂಶ ಬಹುತೇಕ ಒಂದು. ಅದಕ್ಕೆ ಪೂರಕವಾಗಿ ಊರವರು ಸಹಾಯ ಮಾಡ್ತಾರೆ, ಪೋಷಕರು ಸಹ ಸಹಾಯ ಮಾಡ್ತಾರೆ. ಎಲ್ಲದಕ್ಕಿಂತ ಶಿಕ್ಷಕರನ್ನು ಇಲ್ಲಿ ಮೆಚ್ಚಬೇಕು ಅಂತ ಹೇಳ್ಬೋದು. ಸರ್ಕಾರಿ ನೌಕರರು ತಮ್ಮ ನಿಗದಿತ ಸಮಯವನ್ನು ಬಿಟ್ಟು ಓಟಿ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಸಂಜೆ ಅವತ್ತು ರಾತ್ರಿ ಸಹ ಉಳಿತಿದ್ರು. 10th ಮಕ್ಕಳು ಮತ್ತು ಕೆಲವು ಪ್ರತಿದಿನ ಶಿಫ್ಟ್ ಆಗ್ತಿದ್ರು. ಪೇರೆಂಟ್ಸ್ ಇಬ್ಬರು, ಟೀಚರ್ಸ್ ಇಬ್ಬರು, ರಾತ್ರಿ ಸಹ ಕೋಚಿಂಗ್ ಕೊಡ್ತಿದ್ರು. ಆಮೇಲೆ ಈಗ ಏನು ಮಾಡ್ತಂದ್ರೆ ಮಕ್ಕಳಿಗೆ ವ್ಯವಸ್ಥೆ, ಸ್ನಾನ ಇದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಸಂಜೆ 6 ಗಂಟೆ ತನಕ ಮಾಡ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಆತ್ಮೀಯ ವೀಕ್ಷಕರೇ, ಚೆಂಬು ಗ್ರಾಮದ ಈ ಚೆಂಬು ಸರ್ಕಾರಿ ಪ್ರೌಢಶಾಲೆಯ ಹೆಮ್ಮೆಯ ಅಭಿಮಾನದ ಸಂಗತಿಗಳ ಬಗ್ಗೆ ತಾವು ತಿಳ್ಕೊಂಡ್ರಿ. ಇಲ್ಲಿಯ ಎಲ್ಲ ವ್ಯವಸ್ಥೆಗಳು ಕೂಡ ಸಮಾಜಕ್ಕೆ ಮಾದರಿಯಾಗಿರುವಂಥದ್ದು. ಇಲ್ಲಿಯ ಶೈಕ್ಷಣಿಕ ಗುಣಮಟ್ಟತೆ, ಅದೇ ರೀತಿಯಲ್ಲಿ ಒಂದು ಪಾಸಿಟಿವ್ ಆದ ಅನೇಕ ಸಂಗತಿಗಳು ಸಮಾಜಕ್ಕೆ ಮಾದರಿ ಮತ್ತು ಪ್ರೇರಣೆಯಾಗಿರುವಂಥದ್ದು. ಇಂತಹ ಜ್ಞಾನ ದೇಗುಲದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ರಿಪೋರ್ಟರ್ ಕೃಷ್ಣ ಬೆಟ್ಟ, ಸುದ್ದಿ ಬಳಗದ ಕರುಣಾಕರ ಕೆಮ್ಮಾರ ಜೊತೆ ನಾನು ದುರ್ಗಾ ಕುಮಾರ್ ನಾಯ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮೂರ ಶಾಲೆ ನಮ್ಮ ಅಸ್ಮಿತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ,
ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.